ಫ್ರೆಂಡ್ಸ್, ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಯೂಟ್ಯೂಬ್ ಕರಿಯರ್ ನಾನು ಏನು ಸ್ಟಾರ್ಟ್ ಮಾಡಿದೆ, ಅದು ನಾನು 3 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದರೆ ನಾನು ಮಾಡಿದ ತಪ್ಪಿಂದ ನಾನು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡೋ ಹಾಗಾಗಿದೆ. ನಾನು ಏನು ತಪ್ಪು ಮಾಡಿದೆ, ನನಗೆ ಮಾನಿಟೈಸೇಷನ್ನು ಆಗಿತ್ತು, ಗೂಗಲ್ ಆ್ಯಡ್ಸೆನ್ಸು ಬಂದಿತ್ತು, ಮತ್ತು ನಾನು ಒಂದಷ್ಟು ದುಡ್ಡು ಸಂಪಾದನೆ ಮಾಡಿದ್ದೆ ಯೂಟ್ಯೂಬಿಂದ. ಬಟ್ ಏನಾಯಿತು, ನಾನು ಏನು ತಪ್ಪು ಮಾಡಿದೆ, ಇವಾಗ ನನ್ನ ಯೂಟ್ಯೂಬ್ ಮತ್ತೆ ನಾನು ಈ 100 ಡೇಸ್ ಚಾಲೆಂಜ್ ಯಾಕೆ ಹಿಡ್ಕೊಂಡೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಎಷ್ಟು ಸಂಪಾದನೆ ಮಾಡಿದ್ರಿ ಅಂತ ಕೇಳಿದ್ರೆ ನಾನು ನಿಮಗೆ ಹೇಳ್ತೀನಿ. ಕೆಲವೊಂದು ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ ನಾನು ಎಷ್ಟು ಸಂಪಾದನೆ ಮಾಡಿದ್ದೆ ಅಂತ. ಬಟ್ ಇವತ್ತು ನಾನು ನಿಮಗೆ ಎಷ್ಟು ಸಂಪಾದನೆ ಮಾಡಿದ್ದೆ ಅನ್ನೋದಕ್ಕಿಂತ ನಾನು ಏನು ತಪ್ಪು ಮಾಡಿದೆ, ಮತ್ತು ನಾನು ಈ 100 ಡೇಸ್ ಚಾಲೆಂಜ್ ನಾನು ಯಾಕೆ ಹಿಡ್ಕೊಂಡೆ ಅನ್ನೋದನ್ನು ನಾನು ಹೇಳ್ತೀನಿ. ಯೂಟ್ಯೂಬರ್ಸು ತುಂಬ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಕೋತೀರಾ. 100% ಇಲ್ಲ. ಅವ್ರ ಕಷ್ಟಗಳು ಏನಿರುತ್ತೆ ಅಂದರೆ, ನಾವು ಕೂತ್ಕೊಂಡು ಈ ಟೈಮ್ ಮಾಡಿಕೊಂಡು ಕೂತ್ಕೊಂಡು ವಿಡಿಯೋ ಮಾಡಿ, ಆ ವಿಡಿಯೋನ ಎಡಿಟ್ ಮಾಡಿ ಹಾಕೋಷ್ಟೊತ್ತಿಗೆ ಅದು ಕನ್ವರ್ಟ್ ಆಗಿ ಮತ್ತೆ ಅದು ಯೂಟ್ಯೂಬ್ಗೆ ಹಾಕೋದಕ್ಕೇ ಒಂದು 30 to 40 ಮಿನಿಟ್ಸ್ ಆಗುತ್ತೆ. ಕನ್ವರ್ಟ್ ಆಗೋದಕ್ಕೇ ಒಂದು 30 to 40 ಮಿನಿಟ್ಸ್ ಆಗುತ್ತೆ. ಮತ್ತು ಅದನ್ನು ನಾವು ಎಡಿಟ್ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 1 ಅವರಿಂದ 2 ಅವರ್ಸ್ ಆಗುತ್ತೆ. ಎಲ್ಲ ಸೇರಿದ್ರೆ ಒಂದು 4 to 5 ಅವರ್ಸ್ ಯೂಟ್ಯೂಬ್ ಕೆಲಸ ಇದ್ದೇ ಇರುತ್ತೆ. ಸುಮ್ಮನೆ ಏನೋ ವಿಡಿಯೋ ಮಾಡಿಬಿಟ್ಟು ಹಾಕೋದಲ್ಲ, ಅದನ್ನು ನಾವು ಎಡಿಟ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ನಾನು ಅಷ್ಟೇ, ಇವಾಗ ನಾನು ಎಷ್ಟೋ ಮಾತಾಡಿರ್ತೀನಿ, ಅದರಲ್ಲಿ ಸ್ವಲ್ಪ ತಪ್ಪುಗಳಾಗಿರ್ತವೆ. ಅದನ್ನು ನಾನು ಎಡಿಟ್ ಮಾಡಿ ಏನು ಹಾಕ್ತೀನಿ, ಅದನ್ನು ಅಷ್ಟೇ ಇಷ್ಟೊಂದು ಟೈಮ್ ಎಫರ್ಟ್ಸ್ ಅಂತ ಇದ್ದೇ ಇರುತ್ತೆ. ಸೊ 1 ವರ್ಷ ನಾನು ನನ್ನ ಟೈಮ್ನ ನಾನು ಯೂಟ್ಯೂಬ್ ಕೊಡಲಿಲ್ಲ. ಸೊ 3 ವರ್ಷದ ಹಿಂದೆನೇ ನಾನು ಸ್ಟಾರ್ಟ್ ಮಾಡಿದ್ದು. ಸತತ 1.5 ವರ್ಷ ನನಗೆ 1000 ಸಬ್ಸ್ಕ್ರೈಬರ್ಸ್ನ ತೊಗೊಂಬರೋದು ಆಗೋದು ಲೇಟ್ ಆಯಿತು. ಅಂದರೆ 1.5 ಇಯರ್ ತೊಗೊಂತು 1000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ. 4000 ವಾಚ್ ಟೈಮ್ ಅವರ್ಸ್ ಆಗಬೇಕು ಅಂದರೆ 4000 ಅವರ್ಸ್ ನಿಮ್ಮದು ಯಾರಾದರೂ ವಾಚ್ ಮಾಡಿರಬೇಕು. ಅಂದರೆ ಒಂದು ವಿಡಿಯೋ ನಂದು ಮಾತ್ರ ವೈರಲ್ ಆಗಿತ್ತು, ಬೇರೆ ಯಾವುದು ವೀಡಿಯೋಸು ನನಗೆ ವೈರಲ್ ಆಗಿರಲಿಲ್ಲ. ಇನ್ನೆಲ್ಲ ವೀಡಿಯೋಸು ಮ್ಯಾಕ್ಸಿಮಮ್ ಅಂದರೆ 50 ವ್ಯೂಸ್ ಬರೋದು, 100 ವ್ಯೂಸ್ ಬರೋದು. ಎಷ್ಟು ನೀವು ಮಾಡಿದ್ದೀರಾ ವೀಡಿಯೋಸ್ ಅಂತ ನೋಡಿದ್ರೆ ಅಮ್ಮಮ್ಮ ಅಂದರೆ 200 ವೀಡಿಯೋಸ್ ಮಾಡಿರ್ಬೋದು. ಈ 3 ಇಯರ್ಸಲ್ಲಿ ನಾನು 200 ವೀಡಿಯೋಸ್ ಮಾಡಿರ್ಬೋದು. ಈಗ ನಾನು ಕೇಳೋದು, 1.5 ಇಯರ್ಸ್ ನಾನು ಹೇಗೋ ಮಾಡಿದೆ. ನನ್ನ ಪ್ರಾಬ್ಲಮ್ ಏನಿತ್ತು, ಕನ್ಸಿಸ್ಟೆನ್ಸಿ ಇರಲಿಲ್ಲ. ಅಂದರೆ ಪ್ರತಿದಿನ ನಾನು ಮಾಡ್ತಾ ಇರಲಿಲ್ಲ. ಶಾರ್ಟ್ಸ್ ಮಾಡೋದು ಅಂತ ನಾನು ಹಿಡ್ಕೊಂಡಾಗ ಸರಿ ಮಾಡ್ತಾ ಇದ್ದೆ, ಕಾಂಪಿಟೇಷನ್ ಅಂತ ತಗೊಂಡಾಗ ನಾನು ಮಾಡ್ತಾ ಇದ್ದೆ. ಈ 1 ವರ್ಷ ನಾನು ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ, ಮತ್ತು ನಾನು ಎಲ್ಲ ಟೈಮಿಂಗ್ಸ್ನ ನಾನು ಟೀಚಿಂಗ್ಗೆ ಕೊಟ್ಬಿಟ್ಟೆ. ಸೊ ಅದು ಮೆಡಿಟೇಷನ್ನೇ ಆಗಿರ್ಬೋದು, ಮ್ಯಾಥ್ಸೇ ಆಗಿರ್ಬೋದು, ಇಲ್ಲ ಸ್ಕೂಲ್ಗೆ ಆಗಿರ್ಬೋದು, ನಾನು ಟೀಚಿಂಗ್ಗೆ ನಾನು ಟೈಮಿಂಗ್ ಕೊಟ್ಬಿಟ್ಟೆ. ಯೂಟ್ಯೂಬ್ಗೆ ನಾನು ಕೊಡಲಿಲ್ಲ. ಯೂಟ್ಯೂಬ್ನ ನಾನು ತುಂಬ ಕಡಿಮೆ, ಜಾಸ್ತಿ ಸಂಪಾದನೆ ಏನೂ ಆಗಿರಲಿಲ್ಲ ನನಗೆ ಯೂಟ್ಯೂಬಲ್ಲಿ. ನೀವು ನೋಡ್ತೀರಾ, 1000 ವ್ಯೂಸ್ ಬಂದರೆ ನನಗೆ ತಿಂಗಳಿಗೆ 3000 ವ್ಯೂಸ್ ಬರೋದು. ತಿಂಗಳೆಲ್ಲ ಸೇರಿ ಅಷ್ಟು ವೀಡಿಯೋಸ್, ತಿಂಗಳಿಗೆ ಅಂದರೆ 30 ವೀಡಿಯೋಸ್ ಹಾಕ್ತಾ ಇದೆ. ಅಂದರೆ ನಾನು ಕನ್ಸಿಸ್ಟೆನ್ಸಿನೇ ಜಾಸ್ತಿ ಇರಲಿಲ್ಲ, ಕನ್ಸಿಸ್ಟೆನ್ಸಿ ಇರಲಿಲ್ಲ. ಅಂದರೆ ಒಂದು 15ರಿಂದ 16 ವೀಡಿಯೋಸ್ ಹಾಕ್ತಾಯಿದ್ದೆ. ಆ 16 ವೀಡಿಯೋಸು 15 ವೀಡಿಯೋಸು ಎಲ್ಲ ಸೇರಿದ್ರೂ, ಎಲ್ಲ ವ್ಯೂಸ್ ಸೇರಿದ್ರೂ ನನಗೆ ಒಂದು 3000 ವ್ಯೂಸು ಇಲ್ಲ 3500 ವ್ಯೂಸ್ ಬರೋದು. ಆ ವ್ಯೂಸ್ ಬೇರೆ ವಿಷಯ, ಅವರ್ಸ್ ಬೇರೆ ವಿಷಯ. ಇವಾಗ ನಾನು ಮಾಡ್ತಾ ಇರೋದು ಬರೀ 15 ಮಿನಿಟ್ಸ್ 20 ಮಿನಿಟ್ಸ್ ವಿಡಿಯೋ. ಅಂದರೆ ಯಾರು ಅದನ್ನು ಪೂರ್ತಿ ನೋಡೋದಿಲ್ಲ, 5 ನಿಮಿಷನೂ ನೋಡೋದಿಲ್ಲ. ಯಾರು ಜಸ್ಟ್ ನೋಡ್ತಾರೆ, ಸ್ಕಿಪ್ ಆಗೋವರೆಗೂ ನೋಡ್ತಾರೆ, ಆಮೇಲೆ ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾರೆ. ಸ್ಕಿಪ್ ಆಗಿಬಿಟ್ಟು ಕೆಲವರು ಸ್ಕಿಪ್ ಆಗೋಷ್ಟೊತ್ತಿಗೆ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ. ಸೊ ನನಗೆ ಅಷ್ಟೊಂದು ಇರಲ್ಲ, ಒಂದು 1 ಮಿನಿಟ್ 2 ಮಿನಿಟ್ಸ್ ವಾಚ್ ಮಾಡಿದ್ರೆ ಸಾಕು. ಅಂಥದ್ರಲ್ಲಿ 60 ಮಿನಿಟ್ಸ್ ವಾಚ್ ಮಾಡಬೇಕು. 60 ಮಿನಿಟ್ಸ್ 1 ಅವರ್ ಆಗುತ್ತೆ. ಆ ಥರ 4000 ಅವರ್ಸ್ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಅದನ್ನು ಕಂಪ್ಲೀಟ್ ಮಾಡಿದ್ದೆ. ಲಾಸ್ಟ್ ಇಯರ್ ಮಾರ್ಚ್ಗೆ 4000 ವಾಚ್ ಟೈಮ್ ಅವರ್ಸ್ ಆಗಿತ್ತು. ಮಾನಿಟೈಸೇಷನ್ ಆಯಿತು. ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಬರೋದಕ್ಕೆ ಮೋಸ್ಟ್ಲಿ ಅಕ್ಟೋಬರ್ ನವಂಬರ್ ರೇಂಜಲ್ಲಿ, ಅಂದರೆ 2.5 ಇಯರ್ಸ್ ಹಿಡೀತು ನನಗೆ ಮಾನಿಟೈಸೇಷನ್ ಗೂಗಲ್ ಆ್ಯಡ್ಸೆನ್ಸ್ ನ್ಯೂಯಾರ್ಕಿಂದ ಬರೋದಕ್ಕೆ, ಯೂಟ್ಯೂಬಿಂದ ನನಗೆ ಕಳಿಸೋದಕ್ಕೆ. ನನಗೆ ಗೂಗಲ್ ಆ್ಯಡ್ಸೆನ್ಸು ಸಿಕ್ತು, ಬ್ಯಾಂಕ್ ಅಕೌಂಟ್ಗೂ ಎಲ್ಲ ಕನೆಕ್ಟ್ ಆಯಿತು. ನಾನು ಸಂಪಾದನೆ ಮಾಡ್ಬೋದು ಇನ್ಮೇಲಿಂದ. ನಾನು ಯೂಟ್ಯೂಬ್ ಮಾಡೋಣ ಅಂದರೆ ಮಾಡೋಣ ಅಂದ್ಕೊಂಡೆ ಅಷ್ಟೇ, ಮಾಡಲಿಲ್ಲ. ಸೊ ತುಂಬ ಬ್ಯುಸಿ ಆಗಿಬಿಟ್ಟೆ. ಒಂದಾದ್ಮೇಲೆ ಒಂದು ಕೆಲಸ ಜಾಸ್ತಿ ಆಯಿತು. ಯೂಟ್ಯೂಬ್ ನಾನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಈ 1 ವರ್ಷ ನಾನು ಮಾಡಲೇ ಇಲ್ಲ. ಅಕ್ಟೋಬರ್ಗೆ ನಾನು ಯೂಟ್ಯೂಬ್ ಮಾಡಲೇ ಇಲ್ಲ. ಆವಾಗ ಏನಾಯಿತು, ವಾಚ್ ಟೈಮ್ ಅವರ್ಸು ಲೆಸ್ ಆಗೋಯ್ತು.
ನಾನು ಅಂದ್ಕೊಂಡೆ ಓಕೆ ನಾನೀಗ ವ್ಯೂಸ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ನಾನು ಮತ್ತೆ ಯೂಟ್ಯೂಬಲ್ಲಿ ನಾನು ಸಂಪಾದನೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ. ಆದರೆ ನಾನು ಸಂಪಾದನೆ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ವಾಚ್ ಟೈಮ್ ಅವರ್ಸ್ ಏನಾಯಿತು ಅದು ಕಂಪ್ಲೀಟಾಗಿ ಕಮ್ಮಿ ಆಗೋಯಿತು. 3200 ವಾಚ್ ಟೈಮ್ಸ್ ಏನೋ ಇದೆ, ನಾನು ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀನಿ. ಇದು ನೋಡಿ, ಇದು ನನ್ನ 3200 ಸಮಥಿಂಗ್ ಇದೆ. ಮತ್ತು 4000 ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗೋವರೆಗೂ ನನಗೆ ಮತ್ತೆ ಮಾನಿಟೈಸೇಷನ್ ಆಗಲ್ಲ, ನಾನು ಅರ್ನಿಂಗ್ ಮಾಡ್ಕೊಳಕ್ಕಾಗಲ್ಲ. ನೀವು ಅಂದ್ಕೊಳ್ಳೋ ಹಾಗೆ ನಾನು ಪ್ರತಿದಿನ ನಾನು ಯೂಟ್ಯೂಬ್ದು ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಅನ್ನೋದಕ್ಕೆ ಯಾಕೆ ಕಾರಣ ಅಂದರೆ, ಮತ್ತೆ ನಾನು ಮಾನಿಟೈಸೇಷನ್ ಮಾಡಿಕೊಂಡು ಮತ್ತೆ ವ್ಯೂಸ್ ಬರೆಸ್ಕೊಂಡು ಮತ್ತೆ ಅದನ್ನು ಗೂಗಲ್ ಆ್ಯಡ್ಸೆನ್ಸ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟಿಗೆ ಕನೆಕ್ಟ್ ಮಾಡಿಕೊಂಡು ಮತ್ತೆ ನಾನು ಆನ್ ಮಾಡಬೇಕಾಗತ್ತೆ. ಅದುವರೆಗೂ ನನಗೆ ಬರೋದಿಲ್ಲ. ನೀವು ಅಂದ್ಕೊಳ್ಳೋ ಹಾಗೆ ಇವತ್ತು ನನಗೆ ಒಂದು 100 ವ್ಯೂಸ್ ಬಂದಿದ್ರೆ ಅವರ್ಸ್ ಎಷ್ಟಾಗಿರುತ್ತೆ ಅಂತ ಕೆಳಗಡೆ ಬರುತ್ತೆ. ಅವರ್ಸ್ ನೋಡಿದ್ರೆ 1 hour 20 minutes ಅಂತ. ಮ್ಯಾಕ್ಸಿಮಮ್ 200 ವ್ಯೂಸ್ ಆಗಿದ್ರು ನನಗೆ 1 hour 20 minutesವರೆಗೂ ಮಾತ್ರ ವಾಚ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ವ್ಯೂ ಅವರ್ಸ್ ಅಂತ ಹಾಕ್ತಾರೆ. 2 hours ಇಲ್ಲ 1 hour ಅಂತ ಹಾಕಿ, ಮ್ಯಾಕ್ಸಿಮಮ್ 1 hour, ಜಾಸ್ತಿ ಅಂದರೆ 1 hour. ಇಷ್ಟು 1 hour ಆದರೆ ಅಷ್ಟು ಜನ ಸೇರಿ 1 hour ವಾಚ್ ಮಾಡಿದ್ದಾರೆ ಅನ್ನೋದನ್ನು 200 ಜನ 300 ಜನ ಅಂತ. ಫಸ್ಟ್ ವಿಡಿಯೋ ನಾನು ಏನು ಹಾಕಿದ್ನೋ ಅದು ತುಂಬ ಕಡಿಮೆ ಬಂತು, ಬಟ್ ನನಗದು ಸ್ಟಾರ್ಟಿಂಗ್. ಎಷ್ಟಾದರೂ ಕಮ್ಮಿ ಬರಲಿ, ನಾನು ಆಲ್ರೆಡಿ ಹೇಳಿದ್ದೆ. ಈ ಸಲ ಪ್ರಾಫಿಟ್ಟೇ ನನಗೆ. ಅಂದರೆ ನಾನು ರಿಸಲ್ಟ್ ಬಗ್ಗೆ ಯೋಚನೆ ಮಾಡಲ್ಲ, ಯಾಕಂದರೆ ನಾನು ಆಲ್ರೆಡಿ ಲಾಸಲ್ಲಿದ್ದೀನಿ. ನಾನು ಎಲ್ಲನೂ ನನಗೆ ಪ್ರಾಫಿಟ್ಟೇ. ಅಂದರೆ ನಾನು 4000 ವಾಚ್ ಟೈಮ್ ಅವರ್ಸಿಂದ ಮತ್ತೆ ನಾನು ತಿರ್ಗಾ ಬರಬೇಕಾಯಿತು, ಮತ್ತೆ 4000 ವಾಚ್ ಟೈಮ್ ಅವರ್ಸ್ ಮಾಡಬೇಕಾಯಿತು, ಮಾಡ್ಕೋಬೇಕು. ಇನ್ನು ಎಷ್ಟು ಅವರ್ಸ್ ಇದೆ, ಒಂದು 700 ವಾಚ್ ಟೈಮ್ ಅವರ್ಸ್ನ ನಾನು ಕಂಪ್ಲೀಟ್ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೋತೀನಿ, ಅದಕ್ಕೆ ನಾನು ಇದನ್ನು 100 days ಚಾಲೆಂಜ್ನ ನಾನು ತಗೊಂಡಿದ್ದು. ಫ್ರೆಂಡ್ಸ್, ಯಾರಾದರೂ ಯೂಟ್ಯೂಬ್ಗೆ ಬರಬೇಕು ಅಂತ ಅಂದ್ಕೊಂಡ್ರೆ, ನೀವು ನಾನು ಮಾಡಿದ ತಪ್ಪು ಅಂದರೆ ನಾನು 1 year ನಾನು ಬಿಟ್ಬಿಟ್ಟಿದ್ದೆ. ಅಟ್ಲೀಸ್ಟ್ ತಿಂಗಳಿಗೆ ಒಂದಾದರೂ ವಿಡಿಯೋ ಹಾಕಬೇಕಿತ್ತು. ಆ ವಾಚ್ ಟೈಮ್ ಅವರ್ಸ್ನ ನಾನು ಬ್ಯಾಲೆನ್ಸ್ ಮಾಡಬೇಕಿತ್ತು. ಅದು ಎಷ್ಟಿಗೆ ಹೋಗುತ್ತೋ ಬರುತ್ತೋ, ವ್ಯೂಸ್ ಎಷ್ಟಾದರೂ ಹೋಗಲಿ ಇಲ್ಲ ಬರಲಿ, ವ್ಯೂಸೇ ಬರದೇ ಇರಲಿ, ಬಟ್ ನಾನು ಹಾಕ್ತಾ ಹೋಗಿದ್ದಿದ್ರೆ ಅಟ್ಲೀಸ್ಟ್ ಆ ವಾಚ್ ಟೈಮ್ ಅವರ್ಸ್ ಡೌನ್ ಆಗ್ತಾ ಇರಲಿಲ್ಲ. ಅರ್ಥ ಆಯ್ತಾ? ನಾನು ಫಾರ್ಮಲ್ಲಿ ಇರ್ತಾ ಇದೆ ಅಂತ. ಸೊ ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವು ಯೂಟ್ಯೂಬ್ ಬಂದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಹಾಗೆ ಚಾನೆಲ್ನ ಡೆಡ್ ಆಗೋಕ್ಕೆ ಬಿಡಬೇಡಿ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾನು ಯೂಟ್ಯೂಬ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಮಾಡ್ತಾ ಇದ್ದೀನಿ 100 days ಚಾಲೆಂಜಲ್ಲಿ. ಇದು ನನ್ನ 4th ವಿಡಿಯೋ. ಸೊ ನೀವೇನಾದರೂ ಫಸ್ಟ್, ಸೆಕೆಂಡ್, ಥರ್ಡ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಮತ್ತು ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಒಂದು ಒಳ್ಳೆ ಮಾಹಿತಿ ಸಿಕ್ತು, ನಾವು ಆ ಥರ ತಪ್ಪು ಮಾಡಬಾರ್ದು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಪ್ರೀತಿಯ ಲೈಕ್ ಮಾಡಿ. ಸಬ್ಸ್ಕ್ರೈಬು ನೀವು ಮಾಡಬೇಕು ಅಂತ ಅನಿಸಿದ್ರೆ ನೀವು ಮಾಡಿ. ನನ್ನ ವೀಡಿಯೋಗಳನ್ನ ನೀವು ನೋಡಬೇಕು ಅಂತ ಅಂದ್ಕೊಂಡ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು, ನಿಮಗೆ ಡಿಸ್ಲೈಕ್ ಆದರೆ ನಂಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತಲೇ ಡಿಸ್ಲೈಕೇ ಮಾಡಿ. ನನಗೇನು ಇದರಲ್ಲಿ ಲಾಸು ಇಲ್ಲ, ಇದರಲ್ಲಿ ಪ್ರಾಫಿಟು ಇಲ್ಲ. ಜಸ್ಟ್ ನಾನು ಮಾಡಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ, ನಾನು ಮಾಡ್ತಾಯಿದ್ದೀನಿ. ಸೊ ನನಗೆ ಲಾಸ್ ಆಗಿತ್ತು ಆ್ಯಕ್ಚುಲಿ. 4000 ವಾಚ್ ಟೈಮ್ ಅವರ್ಸು ಹೋಗ್ಬಿಟ್ಟಿದೆ. ಮತ್ತೆ ನಾನು 3000. ಯಾಕೆ ಅಂದರೆ ಜನ ನೋಡ್ತಾ ಇಲ್ಲ, ನನ್ನ ವಿಡಿಯೋಸ್ ಬರ್ತಾ ಇರಲಿಲ್ಲ, ಅದಕ್ಕೆ ಅದು ಆ ಥರ ಆಯಿತು. ಸೊ ಈ ವಿಡಿಯೋಯಿಂದ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.